ಹಲೋ ಫ್ರೆಂಡ್ಸ್, ಹಾಯ್, ವೆಲ್ಕಮ್ ಟು ಜ್ಯೋತಿ ಹೋಮ್ ಕಿಚನ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅನ್ಕೊತೇನೆ. ನಾನು ಬೆಳಗ್ಗೆ ಟಿಫನಿಗೆ ಏನು ಮಾಡಿಕೊಂಡೆ ಮತ್ತು ಮಧ್ಯಾಹ್ನ ಊಟಕ್ಕೆ ಏನು ಮಾಡಿಕೊಂಡೆ ಅಂತಂದು ನೋಡೋಣ ಬನ್ನಿ. ಇವತ್ತು ಬೆಳಗ್ಗೆ ಟಿಫನ್ನು ನಾನಿವತ್ತು ಹೆಸರು ಕಾಳು ದೋಸೆ ಮಾಡ್ಕೊಂಡಿದ್ದೆ. ಹೆಸರು ಕಾಳನ್ನ ನೈಟೇ ನೆನೆ ಇಟ್ಕೊಂಡಿದ್ದೆ. ನಾನು ಒಂದು 8 ತಾಸು ನೆನಿಬೇಕದು. ಕಾಳನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಜಾರಿಗೆ ಹಾಕ್ಕೊಂಡು ಒಂದು 3 ಹಸಿಕಾಯಿ, ಶುಂಠಿ, ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಕೊತೀನಿ. ಈ ಥರ ಆಗಬೇಕು. ಭಾಳ ತೆಳುವಾಗಬಾರ್ದು, ಸ್ವಲ್ಪ ಮೀಡಿಯಮ್ ಈ ಥರ ದಪ್ಪ ಇರಲಿ. ಭಾಳ ತೆಳುವಾತಂದರೆ ದೋಸೆ ಏಳೋದಿಲ್ಲ. ನಂತರ ಸ್ವಲ್ಪ ಉಪ್ಪು, ಸೋಡಾ ಹಾಕ್ಕೊತೀನಿ. ಹಾಕ್ಕೊಂಡು ಒಂದು 5 ನಿಮಿಷ ನೆನಿಬೇಕಾದ ಹಿಟ್ಟು ನೆನೆಯೋಕೆ ಇಟ್ಟುಬಿಡ್ತೀನಿ. ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ತೆಗೆದಿಟ್ಬಿಡಿ. ಒಂದು 5 ನಿಮಿಷ ತೆಗೆದಿಟ್ಬಿಡೋಣ. ನಂತರ ಈ ಕಡೆಗೆ ಶೇಂಗಾ ಚಟ್ನಿ ಮಾಡ್ಕೊಂಬಿಡೋಣ. ಶೇಂಗಾ ಹಾಕ್ಕೊಂಡು ಹುರ್ಕೊತೀನಿ ಸ್ವಲ್ಪ. ಹೆಸರು ಕಾಳು ದೋಸೆಗೆ ಶೇಂಗಾ ಚಟ್ನಿ ಚೆನ್ನಾಗುತ್ತೆ. 2 ಹಸಿಕಾಯಿ ಅದರಲ್ಲೇ ಹಾಕಿ ಹುರ್ಕೊಂಡು ನಂತರ ಸ್ವಲ್ಪ ಹುಣಸೆ ಹಣ್ಣು, ಕೊಬ್ಬರಿ, ಉಪ್ಪು, ಬೆಳ್ಳುಳ್ಳಿ ಇದಿಷ್ಟು ಹಾಕಿ ರುಬ್ಕೊಂಬಿಡೋಣ. ನಂತರ ಈ ಥರ ಒಗ್ಗರಣೆ ಕೊಟ್ಬಿಡೋಣ. ಅದಕ್ಕೆ ಒಗ್ಗರಣೆ ಹಾಕಿದೆ ಅಷ್ಟರಲ್ಲೇ ನಂತರ ಈ ಕಡೆಗೆ ದೋಸೆ ಹಾಕ್ಕೊಂಬಿಡೋಣ. ಈ ಥರ ಇದು ದೋಸೆ ತುಂಬ ತಂಪು. ನಂತರ ಇದು ಮಕ್ಕಳಿಗೆ ತುಂಬ ಇಷ್ಟ ಆಕೈತಿ. ರುಚಿಯಾಗಿರುತ್ತೆ. ಇಷ್ಟಪಟ್ಟು ಮಕ್ಕಳು ತಿಂತಾರೆ. ಚಟ್ನಿ ಜೊತೆ ಸರ್ವ್ ಮಾಡಿಕೊಂಡು ತಿಂದರೆ ಟೇಸ್ಟಾಗಿರುತ್ತೆ ದೋಸೆ. ಟಿಫನ್ನು ಮಾಡಿಕೊಂಡು ಪಾಪುಗೂ ತಿನ್ನಿಸಿ ನಂತರ ಮಧ್ಯಾಹ್ನಕ್ಕೆ ಊಟಕ್ಕೆ ರೆಡಿ ಮಾಡ್ಕೊಂಡ್ರಾಯ್ತು ಅಂತಂದು ಬೀಟ್ರೋಟ್ ಪಲ್ಯ, ಚಪಾತಿ, ಮೆಂತ್ಯ ಚಪಾತಿ ಮಾಡ್ಕೊಂಡ್ರಾಯ್ತು ಅಂದ್ಕೊಂಡೆ. ತುಂಬ ಸಿಂಪಲ್ಲು ಬೀಟ್ರೋಟ್ ಪಲ್ಯ ಮಾಡೋದು. ಮಾಮೂಲಿ ಎಲ್ಲ ಹೇಗೆ ಒಗ್ಗರಣೆ ಕೊಡ್ತೀರೋ ಅದೇ ಥರನೂ ಇದನ್ನು ಒಗ್ಗರಣೆ ಕೊಡೋದು. ಬೀಟ್ರೋಟು ಕೂಡ ತುಂಬ ಒಳ್ಳೆಯದು ದೇಹಕ್ಕೆ. ಇದರಿಂದ ಬ್ಲಡ್ ಇನ್ಕ್ರೀಸ್ ಆಗುತ್ತೆ. ಮಕ್ಕಳಿಗೆಲ್ಲ ಬೇಯಿಸಿ ತಿನ್ನಿಸ್ಬೇಕು. ಇದನ್ನ ವಾರಕ್ಕೆ 1 ಸಲ ಆದರೂ ತಿನ್ನಬೇಕು ಬೀಟ್ರೋಟ್ ಪಲ್ಯ. ನಂತರ ಒಗ್ಗರಣೆ ಕೊಟ್ಟು ಎಲ್ಲ ಮಾಮೂಲಿ ಪಲ್ಯಗೆ ಯಾವ ಥರ ಹಾಕ್ತೀರೋ ಅದೇ ಥರನ ಹಾಕಿ ಎಣ್ಣೆ ಒಳಗೆ ಫ್ರೈ ಮಾಡಿ ಒಂದು 5 ನಿಮಿಷ 10 ನಿಮಿಷ ಬೇಯಿಸಿದ್ರೆ ಪಲ್ಯ ರೆಡಿಯಾಗುತ್ತೆ. ನಂತರ ಇದು ಪಲ್ಯ ಆದಮೇಲೆ ಸ್ವಲ್ಪ ರಸಮ್ ಮಾಡಿಕೊಂಡು ರೈಸ್ ಮಾಡ್ಕೋಬೇಕು. ಈ ಥರ ಫೈನಲ್ ಆಗಿ ಪಲ್ಯ ರೆಡಿಯಾಗುತ್ತೆ. ಇವತ್ತಿನ ಅಡುಗೆ ಈ ಥರ ಇತ್ತು. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ.